ಜೈ ಹಿಂದ್ ಭಾವಿ ಅಗ್ನಿವೀರರೇ. ಈಗ ನೀವು ನೋಡುತ್ತಿರುವ ದೃಶ್ಯ ಉಡುಪಿಯಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯ 2ನೇ ದಿನದ ಫಸ್ಟ್ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಒಂದು 100 ಜನ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಈಗ ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ, ಗಮನಿಸ್ಬೋದು. ಅಭ್ಯರ್ಥಿಗಳೇ, ನಿನ್ನೆ ದಿವಸ ನಾವು ವಿಡಿಯೋನ ಬಿಟ್ಟಾಗ ಭಾಳಷ್ಟು ಜನ ಅಭ್ಯರ್ಥಿಗಳು ಕಮೆಂಟನ್ನು ಮಾಡಿದ್ದೀರಿ. ಆ ಕಮೆಂಟಿಗೆ ನಾನು ಆನ್ಸರನ್ನು ಮಾಡ್ತಾಯಿದ್ದೀನಿ. ಮತ್ತು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿದರೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಕಮೆಂಟಿಗೆ ಆನ್ಸರನ್ನು ಹೇಳ್ತೀನಿ. ನಾಳೆ ವಿಡಿಯೋದಲ್ಲಿ ನಿಮ್ಮ ಕಮೆಂಟಿಗೆ ಆನ್ಸರ್ ಬರ್ತಾಯಿದೆ. ನೀವು ಏನೋ ಸಮಸ್ಯೆ ಇದ್ದರೂ ನೇರವಾಗಿ ಕಮೆಂಟ್ ಮುಖಾಂತರ ತಿಳಿಸ್ಬೋದು, ಅದಕ್ಕೆ ನಾನು ಉತ್ತರವನ್ನು ನೀಡಲಿದ್ದೇನೆ. ಇವತ್ತು ಬೆಳಗಿನ ಜಾವ ಬೇಗನೆ ರನ್ನಿಂಗನ್ನು ಬಿಟ್ಟರು, ಯಾಕೆಂದರೆ ನಿನ್ನೆ ದಿವಸ ಫಂಕ್ಷನ್ ಮಾಡಿ ಬಿಡೋದು ಲೇಟಾಗಿತ್ತು. ಇವತ್ತು ಬೆಳಗ್ಗೆ ಬೇಗನೆ ಬಿಟ್ಟಿದ್ದಾರೆ, ನಸುಕಿನ ಜಾವ. ಅದರ ಸಲುವಾಗಿ ವಿಡಿಯೋ ಸ್ವಲ್ಪ ಕತ್ಲಿರುವುದರಿಂದ ಕ್ಲಿಯರಾಗಿ ಬಂದಿಲ್ಲ. ಆದರೂ ಸಹಿತ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕ್ಲಿಯರ್ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಿದ್ದೀವಿ. ಇಲ್ಲಿ ನೀವು ಗಮನಿಸ್ಬೋದು. ಈಗ ಫಸ್ಟ್ ರೌಂಡ್ ಮುಗಿಸಿ ನೋಡಿರಿ, ಫಸ್ಟ್ ರೌಂಡ್ ಟೈಮನ್ನು ಗಮನಿಸ್ತಾ ಇರಬೇಕು. ಕಾಣಿಸ್ತಾ ಇದೆ, ಓಡ್ತಾ ಇದ್ದಾನೆ ಅಗದಿ ಕ್ಲಿಯರಾಗಿ. 1 ನಿಮಿಷ 5 ಸೆಕೆಂಡ್ಗೆ ಫಸ್ಟ್ ರೌಂಡ್ ಮುಗಿಸಿ ಸೆಕೆಂಡ್ ರೌಂಡ್ ಓಡ್ತಾ ಇದ್ದಾನೆ. ಅಭ್ಯರ್ಥಿ ಭಾಳ ಡಿಫ್ರೆನ್ಸ್ದಲ್ಲಿ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾನೆ. ಇದೇ ರೀತಿ ನೀವು ಸಹಿತ ಓಡ್ತಾ ಇರಬೇಕು. ಇಲ್ಲಿ ನೋಡಿರಿ, ಈಗ 2ನೇ ರೌಂಡ್ ಸ್ಟಾರ್ಟ್ ಆಗಿದೆ. ಅಭ್ಯರ್ಥಿಗಳು ಗಮನಿಸಿ. ಇನ್ನೂ ಯಾರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೇ ನಿಮ್ಮ ಸ್ನೇಹಿತರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ನೀಡಿ. ಏಕೆಂದರೆ ಪ್ರತಿನಿತ್ಯ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯ ವಿಡಿಯೋಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಅದರ ಜೊತೆಗೆ ಸಂಪೂರ್ಣ ಮಾಹಿತಿಯನ್ನು ಹೇಳ್ತಾ ಇದ್ವಿ. ಅಷ್ಟೇ ಅಲ್ಲದೆ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಕಾಲ್ಫಾರ್ಮ್ ಬಗ್ಗೆನೂ ಮಾಹಿತಿಯನ್ನು ನೀಡ್ತಾ ಇದ್ವಿ. ಆದ್ದರಿಂದ ನಿಮ್ಮ ಸ್ನೇಹಿತರಿಗೂ ಸಹಿತ ಇಲ್ಲಿ ಶೇರ್ ಮಾಡಿ. ಅದೇ ರೀತಿಯಾಗಿ ವಿಡಿಯೋಗಳು ಲೈಕ್ ಆದರೆ ಲೈಕ್ ಮಾಡಿ. ಅದೇ ರೀತಿಯಾಗಿ ಕಮೆಂಟ್ಗಳನ್ನು ಮಾಡ್ತಾಯಿರಿ. ಯಾಕೆಂದರೆ ಪ್ರತಿನಿತ್ಯ ನಾವು ವಿಡಿಯೋವನ್ನು ಮಾಡಬೇಕಾದ್ರೆ ಭಾಳ ಕಷ್ಟಪಟ್ಟು ವಿಡಿಯೋವನ್ನು ಮಾಡ್ತಾ ಇರ್ತೀವಿ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಕಮೆಂಟ್ಗಳು ಎಷ್ಟು ಬರ್ತಾವೆ ಅಷ್ಟು ಖುಷಿಯಿಂದ ಇನ್ನೂ ಹೆಚ್ಚಿಗೆ ನಾವು ವಿಡಿಯೋಗಳನ್ನು ನಿಮಗೆ ಕೊಡ್ತಾ ಇರ್ತೀವಿ. 2ನೇ ರೌಂಡ್ ಓಡ್ತಾ ಇದ್ದಾರೆ, ನೀವು ಗಮನಿಸ್ಬೋದು. ಇಲ್ಲಿ 2ನೇ ರೌಂಡ್ ಓಡ್ತಾ ಇದ್ದಾರೆ. ಇದು 2ನೇ ದಿನದ ಮೊದಲನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ನೋಡ್ತಾ ಇದ್ದೀರಿ. ಇದು ಬೆಳಗಿನ ಜಾವ ಬೇಗನೆ ಬಿಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಗೊತ್ತಿರಬೇಕು, ಒಟ್ಟು ಉಡುಪಿ ಆರ್ಮಿ ರ್ಯಾಲಿಯಲ್ಲಿ ಒಟ್ಟು ಅಭ್ಯರ್ಥಿಗಳು 5500 ಅಭ್ಯರ್ಥಿಗಳು ಒಟ್ಟು ಅಡ್ಮಿಟ್ ಕಾರ್ಡ್ ಬಂದಿದ್ದಾವೆ. ಅದರಲ್ಲಿ ಪ್ರತಿನಿತ್ಯ 500ರಿಂದ 550 ಅಭ್ಯರ್ಥಿಗಳಿಗೆ ಇಲ್ಲಿ ಫಿಸಿಕಲ್ ನಡೀತಾ ಇದೆ. ಪ್ರತಿಯೊಂದು ಬ್ಯಾಚ್ನಲ್ಲಿ 100 ಅಭ್ಯರ್ಥಿಗಳು ಬ್ಯಾಚ್ಗಳನ್ನು ಮಾಡಿದ್ದಾರೆ. ಕೆಲವೊಂದು 110 ಈ ರೀತಿಯೂ ಮಾಡಿದ್ದಾರೆ. ಹೆಚ್ಚು ಕಮ್ಮಿ ಅಷ್ಟೇ 100-110 ಲಾಸ್ಟ್ 100 ಬ್ಯಾಚ್ಗಳನ್ನು ಮಾಡ್ತಾಯಿದ್ದಾರೆ. ಪ್ರತಿನಿತ್ಯ 550 ಅಭ್ಯರ್ಥಿಗಳು 500ರಿಂದ 550 ಅಭ್ಯರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಈಗ 2ನೇ ರೌಂಡ್ ಮುಗಿಸಿ 3ನೇ ರೌಂಡ ಓಡ್ತಾ ಇದ್ದಾರೆ ಅಭ್ಯರ್ಥಿಗಳೇ, ಗಮನಿಸ್ಬೋದು. ಇಲ್ಲಿ ಸಿಂಥೆಟಿಕ್ ಗ್ರೌಂಡ್ ಇರುವುದರಿಂದ ಭಾಳ ಆರಾಮವಾಗಿ ಓಡ್ಬೋದು. ನೋಡ್ರಿ, ನೀವು ಅಲ್ಲಿ ಗಮನಿಸ್ಬೋದು. ಬರಿಗಾಲಿನಿಂದನೇ ಜಾಸ್ತಿ ಅಂದರೆ ಬರಿಗಾಲಿನಿಂದನೇ ಓಡ್ತಾ ಇದ್ದಾರೆ. ನಮ್ಮ ಉತ್ತರ ಕರ್ನಾಟಕದ ಹುಡುಗರು ಹೆಚ್ಚಾಗಿ ಬರಿಗಾಲಿನಿಂದನೇ ಪ್ರಾಕ್ಟೀಸ್ ಮಾಡಿರ್ತಾರೆ. ಅದೇ ರೀತಿನ ಓಡ್ತಾ ಇರ್ತಾರೆ. ಓಡುವಾಗ ಸ್ವಿಂಗಿಂಗ್ ಮಾಡ್ತಾ ಓಡ್ತಾ ಇರಬೇಕು. ಅಂದರೆ ಕೈಗಳನ್ನು ಸ್ವಿಂಗ್ ಮಾಡ್ತಾ ಇದ್ದರೆ ರನ್ನಿಂಗ್ ಸ್ಪೀಡ್ ಆಗ್ತದೆ. ಆಮೇಲೆ ಟೈಮ್ ಕಡೆ ನಾವು ಲಕ್ಷ್ಯವನ್ನು ಕೊಡಬೇಕು. ಅಭ್ಯರ್ಥಿಗಳು ನೋಡ್ಬೋದು ನೀವು. ಇಲ್ಲಿಗ 2ನೇ ರೌಂಡು ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಈಗ ಮತ್ತೆ ನೋಡಿರಿ ಎಲ್ಲಿ ಓಡ್ತಾ ಇದ್ದಾರೆ, ಕಾಣಿಸ್ತಾ ಇದೆ. ಬೆಳಗಿನ ಜಾವ ಕತ್ತಲಲ್ಲಿ ಆದರೂ ಸಹಿತ ನಾವು ವಿಡಿಯೋವನ್ನು ಕಷ್ಟಪಟ್ಟು ಪ್ರಯತ್ನ ಮಾಡಿ ವಿಡಿಯೋನ ಮಾಡಿದ್ದೀವಿ, ಗಮನಿಸಬೇಕು. ಅದೇ ರೀತಿ ನಿಮ್ಮ ಕಮೆಂಟ್ ಸಹಿತ ಪ್ರೋತ್ಸಾಹ ಇರಬೇಕು. ನೋಡ್ರಿ, ಒಬ್ಬರು ಅಭ್ಯರ್ಥಿ ಒಳಗಡೆ ನಿಮ್ಮ ಪ್ರೋತ್ಸಾಹ ಎಷ್ಟಿರ್ತದೆ ಅಷ್ಟು ನಾವು ಇನ್ನೂ ಹುರುಪಲಿ ಪ್ರತಿನಿತ್ಯ ವಿಡಿಯೋಗಳನ್ನ ಮಾಡಿ ಬಿಡ್ತಾ ಇರ್ತೀವಿ. ನಿಮ್ಮ ಸ್ನೇಹಿತರಿಗೂ ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ನೀಡಿ. ಅಭ್ಯರ್ಥಿಗಳೇ, ಇಲ್ಲಿ ನೀವು ಗಮನಿಸ್ಬೋದು. ಇಲ್ಲಿ ನೋಡ್ರಿ, ಈಗ ಗಮನಿಸ್ಬೋದು. ಇಲ್ಲಿ 3ನೇ ರೌಂಡ್ ಮುಗಿಸಿ 4ನೇ ರೌಂಡ್ ಸ್ಟಾರ್ಟ್ ಮಾಡಿದ್ರು. ಲಾಸ್ಟ್ ರೌಂಡ್ ಈಗ ಓಡ್ತಾ ಇರೋದು ಲಾಸ್ಟ್ ರೌಂಡ ನೋಡ್ಬೋದು, ಗಮನಿಸ್ಬೋದು ಅಭ್ಯರ್ಥಿಗಳೇ. ಇಲ್ಲಿ ನೋಡಿರಿ, ಬಹಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿಯ ಬಹಳಷ್ಟು ನಮ್ಮಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ನಿನ್ನೆ ದಿವಸ ಒಟ್ಟು 30 ಜನ ಅಭ್ಯರ್ಥಿಗಳು ಫಿಸಿಕಲನ್ನು ಪಾಸ್ ಮಾಡಿದ್ದಾರೆ. ನಿನ್ನೆ ಫಿಸಿಕಲ್ ಆದಂಥ ಅಭ್ಯರ್ಥಿಗಳಿಗೆ ಇವತ್ತು ಮೆಡಿಕಲ್ ಅದ. ಇವತ್ತು ಮೆಡಿಕಲ್ ಸಾಯಂಕಾಲ ಮಾತ್ರ ಗೊತ್ತಾಗ್ತದೆ ಟೋಟಲ್ 8 ಜನ ಆಗ್ಯಾರಂತ. ಅದೇ ರೀತಿಯಾಗಿ ಇವತ್ತು ಸಹಿತ ಭಾಳಷ್ಟು ಜನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆ ಅಭ್ಯರ್ಥಿಗಳು ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಈ ಬ್ಯಾಚ್ನಲ್ಲಿ ಸಹಿತ 8 ಜನ ಇದ್ದಾರೆ. ಇನ್ನು ರನ್ನಿಂಗ್ ಅಂತಿಮವಾಗಿ ನೋಡಬೇಕು ಎಷ್ಟು ಜನ ಆಯ್ಕೆ ಆಗ್ತಾರೆ. ಅದೇ ರೀತಿಯಾಗಿ ಉಡುಪಿ ರ್ಯಾಲಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಭಾವಿ ಅಗ್ನಿವೀರರಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ನಿಮ್ಮ ಇಂಡಿಯನ್ ಆರ್ಮಿ ಸೇರುವ ಕನಸು ನನಸಾಗಲಿ. ಲಾಸ್ಟ್ ರೌಂಡ್ ಈಗ ಓಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಡಾಕ್ಯುಮೆಂಟ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ಕಮೆಂಟ್ಗೆ ಉತ್ತರವನ್ನು ನೀಡಲಿದ್ದೇನೆ.
ಮುಂದಿನ ವಿಡಿಯೋನ ಪೂರ್ತಿಯಾಗಿ ನೋಡಿ, ಏಕೆಂದರೆ ಯಾವ ರೀತಿ ನಡೀತದೆ ಏನು ಪ್ರತಿಯೊಂದು ನಾನು ವಿವರವನ್ನು ಕೊಡ್ತೀನಿ. ನೋಡ್ಬೋದು, ಫಸ್ಟ್ ಬಂದಂಥ ಅಭ್ಯರ್ಥಿ ಟೈಮನ್ನು ಗಮನಿಸ್ಬೋದು, ಟೈಮ್ ಕಡೆ ಲಕ್ಷ್ಯ ಕೊಡ್ಬೋದು. ನೋಡಿರಿ, ಫಸ್ಟ್ ಬಂದಂಥ ಅಭ್ಯರ್ಥಿ ಟೈಮ್ ಕಡೆ ಲಕ್ಷ್ಯ ಕೊಡ್ರಿ. ಅದೇ ರೀತಿಯಾಗಿ ವಿಡಿಯೋನ ನೋಡ್ತಾ ಇದ್ರಿ. ನೋಡಿರಿ, ಒಳಗಡೆ ಹೋಗ್ತಾನೆ. ಹೌದಾ, 5-8 ನೋಡಿರಿ ಹೋಗ್ತಾ ಇದ್ದಾರೆ. ಫಸ್ಟ್ ಗ್ರೂಪ್ ನೋಡಿರಿ, ಇಬ್ಬರು ಅಭ್ಯರ್ಥಿಗಳು ಒಳಗಡೆ ಹೋಗಿದ್ದಾರೆ. ಅದೇ ರೀತಿ ಟೈಮ್ ಕಡೆ ಲಕ್ಷ್ಯ ಕೊಡ್ತಾ ಇರಬೇಕು. 5:30 ಹೊಡಿದರೆ ಫಸ್ಟ್ ಗ್ರೂಪು, ಆಮೇಲೆ 5:31ರಿಂದ 5:45 ಹೊಡಿದರೆ ಸೆಕೆಂಡ್ ಗ್ರೂಪು. 2 ಗ್ರೂಪ್ಗಳನ್ನು ಮಾಡ್ತಾಯಿದ್ದಾರೆ. ಪ್ರತಿನಿತ್ಯ ಪ್ರತಿಯೊಂದು ವಿಡಿಯೋನ ನೀವು ನೋಡ್ತಾ ಇರಬೇಕು, ಗಮನಿಸ್ಬೋದು. ಇಲ್ಲಿ ನೋಡಿರಿ, ಫಸ್ಟ್ ಗ್ರೂಪ್ ಎಷ್ಟು ಜನ ಆಗ್ತಾಯಿದ್ದಾರೆ ನೋಡಿ. ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಆಗಿದೆ, ನೀವು ಗಮನಿಸ್ಬೋದು. ಭಾಳಷ್ಟು ಜನ ಅಭ್ಯರ್ಥಿಗಳು ಆಯ್ಕೆ ಆಗ್ತಾಯಿದ್ದಾರೆ. ಈ ಬ್ಯಾಚ್ನಲ್ಲಿ ಅತಿ ಹೆಚ್ಚು ಅಭ್ಯರ್ಥಿಗಳು 100 ಅಭ್ಯರ್ಥಿಗಳಲ್ಲಿ 25, 30, 35 ಈ ರೀತಿಯಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಪಾಸ್ ಮಾಡ್ತಾಯಿದ್ದಾರೆ. ನೋಡಿ, ಕ್ಲೋಸ್ ಆಯಿತು. ಗಮನಿಸ್ಬೋದು. ಅಭ್ಯರ್ಥಿಗಳು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಕಮೆಂಟಿಗೆ ಆನ್ಸರನ್ನು ನೀಡಲಿದ್ದೇನೆ. ಅದನ್ನು ಪೂರ್ತಿಯಾಗಿ ನೀವು ವಿಡಿಯೋವನ್ನು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನಿಮಗೇನಾದರೂ ತೊಂದರೆ ಇದ್ದರೆ ಕಮೆಂಟ್ ಮಾಡಿ. ಜೈ ಹಿಂದ್.